ಎಲ್ರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು ಮಾತಾಡಕ್ ಹೊರಟಿರುವ ವಿಷಯ ಬಹುಶಃ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನರಿಗೆ ಗೊತ್ತಿರುವ ಒಂದು ಪ್ರಾರ್ಥನೆ, ಕರ್ತೃವಿನ ಪ್ರಾರ್ಥನೆ. ಹೌದು, ದ ಲಾರ್ಡ್ಸ್ ಪ್ರೇಯರ್. ಹೌದು, ನಮ್ಮಲ್ಲಿ ಹೆಚ್ಚಿನವರಿಗೆ ಇದು ಬಾಯ್ಪಾಠ ಬಂದಿರುತ್ತೆ ಅಲ್ವಾ? ಖಂಡಿತ. ಆದ್ರೆ ಅದರ ಒಂದೊಂದು ಪದದ ಹಿಂದಿರುವ ಆಳವಾದ ಅರ್ಥ, ಅದನ್ನ ನಾವು ನಿಜವಾಗ್ಲೂ ಯೋಚನೆ ಮಾಡಿದಿವಾ? ಇವತ್ ನಮ್ಮ ಪ್ರಯತ್ನ ಅದೇ. ನಮ್ಮುಂದಿರೋದು ಮೊತ್ತಾಯ 6.7:15 ಭಾಗ ಮತ್ತು ಅದರ ಕೆಲವು ಆಳವಾದ ವಿಶ್ಲೇಷಣೆಗಳು. ಇವುಗಳ ಪ್ರಕಾರ ಈ ಚಿಕ್ಕ ಪ್ರಾರ್ಥನೆ ಇದೆಯಲ್ಲ, ಇದೊಂದು ರೀತಿ ಕ್ರೈಸ್ತ ಜೀವನದ ನೀಲನಕ್ಷೆ, ಅಂದ್ರೆ ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಹೌದು. ಹಾಗಾದ್ರೆ ಈ ಅನ್ವೇಷಣೆಯನ್ನ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಯೇಸು ಈ ಪ್ರಾರ್ಥನೆ ಕಲಿಸೋಕು ಮುಂಚೆ ಬೇರೆಯವರ ಹಾಗೆ ಸುಮ್ಮನೆ ಒಂದೇ ಪದವನ್ನ ಗಿಳಿಪಾಟದಂತೆ ಹೇಳ್ಬೇಡಿ ಅಂತ ಯಾಕೆ ಹೇಳಿದ್ರು? ಆ ಕಾಲದಲ್ಲಿ ಪ್ರಾರ್ಥನೆ ಅಂದ್ರೆ ಹೇಗಿತ್ತು? ನೀವು ಕೇಳಿದ ಪ್ರಶ್ನೆನೇ ಆಕ್ಚುಲಿ ಇಡೀ ಚರ್ಚೆಯ ಹೃದಯ ಭಾಗ. ಹೌದಾ? ಹೌದು. ಆ ಕಾಲದ ಕೆಲವು ಪದ್ಧತಿಗಳ ಪ್ರಕಾರ ಪ್ರಾರ್ಥನೆ ಅಂದ್ರೆ ಒಂದು ರೀತಿ ದೇವರುಗಳ ಮನವೊಲಿಸುವ ತಂತ್ರ. ಓಕೆ, ಯಾರು ಹೆಚ್ಚು ಪದಗಳನ್ನ ಬಳಸ್ತಾರೋ, ಯಾರು ಹೆಚ್ಚು ಹೊತ್ತು ಪ್ರಾರ್ಥನೆ ಮಾಡ್ತಾರೋ ಅವರ ಮಾತು ದೇವರಿಗೆ ಬೇಗ ಕೇಳಿಸ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಆದ್ರೆ ಯೇಸು ಇಲ್ಲಿ ಪ್ರಾರ್ಥನೆಯ ವ್ಯಾಖ್ಯಾನವನ್ನೇ ಬದಲಾಯಿಸ್ತಿದ್ದಾರೆ. ಸರಿ. ಅವರ ಪ್ರಕಾರ ಪ್ರಾರ್ಥನೆ ಅನ್ನೋದು ಒಂದು ವ್ಯವಹಾರ ಅಥವಾ ಬೇಡಿಕೆಗಳ ಪಟ್ಟಿ ಸಲ್ಲಿಸುವುದು. ಹೌದು, ಅದಲ್ಲ. ಅದೊಂದು ಸಂಬಂಧ. ಈ ಪ್ರಾರ್ಥನೆ ಆರಂಭ ಆಗೋದೇ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅನ್ನೋ ಅತ್ಯಂತ ಆತ್ಮೀಯ ಕರೆಯೊಂದಿಗೆ. ಹೌದು, ತಂದೆ ಅನ್ನೋ ಪದ. ಇದು ತುಂಬಾ ಮುಖ್ಯ. ದೇವರನ್ನು ಒಬ್ಬ ಅಪರಿಚಿತ ದೂರದ ಶಕ್ತಿಯಾಗಿ ನೋಡೋ ಬದಲು ನಮ್ಮನ್ನು ಪ್ರೀತಿಸುವ, ನಮ್ಮ ಕಾಳಜಿ ವಹಿಸುವ ತಂದೆ ಅಂತ ನೋಡ್ಲು ಇದು ಕಲಿಸ್ತೆ. ನಿಜ. ಈ ತಂದೆ ಅನ್ನೋ ಪದವೇ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ನಮ್ಮ ಮೂಲಗಳಲ್ಲಿ ಒಂದು ಮಾತು ಸ್ಪಷ್ಟವಾಗಿದೆ: ನೀವು ಕೇಳುವುದಕ್ಕಿಂತ ಮುಂಚೆಯೇ ನಿಮ್ಮ ತಂದೆಗೆ ನಿಮ್ಮ ಅಗತ್ಯಗಳು ಏನೆಂದು ತಿಳಿದಿದೆ ಅಂತ. ಇದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿತು. ಯಾಕಂದ್ರೆ ನಮ್ಮ ಅಗತ್ಯಗಳು ದೇವರಿಗೆ ಮೊದಲೇ ಗೊತ್ತಿದ್ರೆ ನಾವ್ ಯಾಕೆ ಕೇಳಬೇಕು? ಪ್ರಾರ್ಥನೆ ಉದ್ದೇಶವೇನು ಹಾಗಾದ್ರೆ? ಅತ್ಯುತ್ತಮ ಪ್ರಶ್ನೆ. ಪ್ರಾರ್ಥನೆಯ ಉದ್ದೇಶ ದೇವರಿಗೆ ಮಾಹಿತಿ ಕೊಡೋದಲ್ಲ. ಓಕೆ. ಬದಲಿಗೆ ನಮ್ಮನ್ನು ನಾವು ದೇವರಿಗೆ ತೆರೆದುಕೊಳ್ಳೋದು. ಇದು ನಮ್ಮ ಅವಲಂಬನೆಯನ್ನು ಒಪ್ಪಿಕೊಳ್ಳುವ ಒಂದು ಕ್ರಿಯೆ. ಸರಿ. ಮೂಲ ಆರಾಮಿಕ್ ಭಾಷೆಯಲ್ಲಿ ಯೇಸು ಬಹುಶಃ ಅಬ್ಬಾ ಅನ್ನೋ ಪದ ಬಳಸಿದ್ರು ಅಂತಾರೆ. ಅದರರ್ಥ ಅಪ್ಪ ಅಥವಾ ಡ್ಯಾಡಿ ಅಂತ. ಅಷ್ಟು ಆತ್ಮೀಯವಾಗಿ? ಹೌದು. ಆ ಕಾಲದಲ್ಲಿ ಸರ್ವಶಕ್ತ ದೇವರನ್ನು ಇಷ್ಟು ಆತ್ಮೀಯವಾಗಿ ಕರೆಯೋದು ಒಂದು ಕ್ರಾಂತಿಕಾರಕ ವಿಷಯವಾಗಿತ್ತು. ನಿಜ. ಹಾಗಾಗಿ ಪ್ರಾರ್ಥನೆ ಅಂದ್ರೆ ನಮ್ಮ ಅಗತ್ಯಗಳನ್ನು ತಿಳಿಸೋದಕ್ಕಿಂತ ಹೆಚ್ಚಾಗಿ ಆ ಅಗತ್ಯಗಳನ್ನು ಪೂರೈಸುವ ಶಕ್ತಿ ದೇವರಲ್ಲಿದೆ ಅಂತ ನಂಬಿ ಆ ನಂಬಿಕೆಯಲ್ಲಿ ಬದುಕೋದು. ಅಂದ್ರೆ ಇದು ಪದಗಳ ಆಡಂಬರವನ್ನು ಬಿಟ್ಟು ಪ್ರಾಮಾಣಿಕತೆಗೆ ಹೆಚ್ಚು ಮಹತ್ವ ಕೊಡುತ್ತೆ. ಖಂಡಿತ. ಸರಳ ಸಂಬಂಧಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ಅರ್ಥವಾಯಿತು. ಪ್ರಾರ್ಥನೆ ಅಂದ್ರೆ ಒಂದು ಸಂಬಂಧದ ಅಭಿವ್ಯಕ್ತಿ. ಹಾಗಿದ್ರೆ ಈ ಪ್ರಾರ್ಥನೆಯ ರಚನೆಯಲ್ಲೂ ಆ ಸಂಬಂಧದ ಲಕ್ಷಣಗಳು ಕಾಣ್ಬೇಕಲ್ವೇ? ಖಂಡಿತವಾಗಿಯೂ. ನಮ್ಮ ಮೂಲಗಳ ಪ್ರಕಾರ ಇದರಲ್ಲಿ 2 ಸ್ಪಷ್ಟ ಭಾಗಗಳಿವೆ. ಮೊದಲ ಭಾಗ ಸಂಪೂರ್ಣವಾಗಿ ದೇವರ ಬಗ್ಗೆ ಇದೆ, ನಮ್ಮ ಬಗ್ಗೆ ಅಲ್ಲ. ಹೌದು. ಇದು ನನಗೆ ಸ್ವಲ್ಪ ವಿಚಿತ್ರ ಅನಿಸಿತು. ಸಾಮಾನ್ಯವಾಗಿ ನಾವು ಪ್ರಾರ್ಥನೆ ಶುರು ಮಾಡೋದೇ ನಮ್ಮ ಕಷ್ಟಗಳ ಪಟ್ಟಿಯೊಂದಿಗೆ. ಹೌದು ಹೌದು. ಆದ್ರೆ ಇಲ್ಲಿ ಕ್ರಮವೇ ಬೇರೆ ಇದೆ. ಖಂಡಿತ. ಆ ಕ್ರಮವೇ ಈ ಪ್ರಾರ್ಥನೆಯ ಸೌಂದರ್ಯ ಮತ್ತು ಜ್ಞಾನ. ಮೊದಲ 3 ಮನವಿಗಳನ್ನ ನೋಡಿ. ಸರಿ. ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ ಮತ್ತು ನಿಮ್ಮ ಚಿತ್ತ ನೆರವೇರಲಿ. ಈ 3 ನಮ್ಮ ವೈಯಕ್ತಿಕ ಅಗತ್ಯಗಳ ಬಗ್ಗೆ ಮಾತೇ ಆಡೋದಿಲ್ಲ. ಮೊದಲನೆಯದು ನಿಮ್ಮ ನಾಮ ಪೂಜಿತವಾಗಲಿ ಅಂದ್ರೆ ದೇವರನ್ನು ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಒಪ್ಕೊಳ್ಳೋದು. ಹೌದು, ಆತನ ಪಾವಿತ್ರ್ಯತೆಯನ್ನು ಒಪ್ಕೊಳ್ಳೋದು. ನಮ್ಮ ಜೀವನದ ಕೇಂದ್ರ ಬಿಂದು ನಾವಲ್ಲ, ದೇವರು ಎಂಬುದನ್ನ ಇದು ಸ್ಥಾಪಿಸುತ್ತೆ. ಎರಡನೆಯ ಮನವಿ ನಿಮ್ಮ ಸಾಮ್ರಾಜ್ಯ ಬರಲಿ ಅನ್ನೋದು, ಇದು ಕೇವಲ ಸ್ವರ್ಗ ಅಥವಾ ಮರಣಾನಂತರದ ಜೀವನದ ಬಗ್ಗೆ ಅಲ್ಲ ಅಂತ ನಮ್ಮ ಮೂಲಗಳು ಹೇಳ್ತವೆ. ನಿಜ. ಇದು ಈ ಭೂಮಿಯ ಮೇಲೆಯೇ ದೇವರ ಮೌಲ್ಯಗಳು, ಅಂದ್ರೆ ಪ್ರೀತಿ, ನ್ಯಾಯ, ಸಮಾಧಾನ. ಹೌದು, ಅದೆಲ್ಲ ಸ್ಥಾಪನೆಯಾಗ್ಲಿ ಅನ್ನೋ ಒಂದು ಹಂಬಲ. ಇದು ಬಹಳ ಸಕ್ರಿಯವಾದ ಮನವಿ ಅಂತನೂ ಹೇಳಬಹುದು. ಅಂದರೆ ಜಗತ್ತಿನಲ್ಲಿ ಅನ್ಯಾಯ, ದ್ವೇಷ ನೋಡಿದಾಗ ಇದು ಹೀಗಿರಬಾರದು, ದೇವರ ಸಾಮ್ರಾಜ್ಯ ಎಲ್ಲಿರಬೇಕು ಅಂತ ಹಾರೈಸುವುದು. ಹೌದು, ಇದು ಜಗತ್ತನ್ನು ಉತ್ತಮಗೊಳಿಸುವ ಒಂದು ಆಶಯ. ಇನ್ನು 3ನೆಯ ಮನವಿ ನಿಮ್ಮ ಚಿತ್ತ ನೆರವೇರಲಿ. ಹೌದು, ಇದು ಬಹುಶಃ ಎಲ್ಲಕ್ಕಿಂತ ಸವಾಲಿನದ್ದು. ಯಾಕೆ?
ಯಾಕಂದ್ರೆ ಇದು ನಮ್ಮ ಸ್ವಂತ ಇಚ್ಛೆಯನ್ನ, ನಮ್ಮ ಕನಸುಗಳನ್ನ, ನಮ್ಮ ಯೋಜನೆಗಳನ್ನ ದೇವರಿಗೆ ಒಪ್ಪಿಸಿಕೊಡುವುದನ್ನು ಕೇಳುತ್ತೆ. ಶರಣಾಗತಿ. ಹೌದು. ನಮಗೆ ಒಂದು ಕೆಲಸ ಬೇಕು ಅಂತ ನಾವು ಬಯಸಬಹುದು, ಆದ್ರೆ ಆ ಕೆಲಸ ನಮಗೆ ಸಿಗದೇ ಇರಬಹುದು. ಸರಿ. ಆ ಸಂದರ್ಭದಲ್ಲಿ ನನ್ನ ಇಚ್ಛೆಗಿಂತ ನಿನ್ನ ಇಚ್ಛೆ ದೊಡ್ಡದು ಮತ್ತು ಉತ್ತಮವಾದುದು ಎಂದು ಒಪ್ಪಿಕೊಳ್ಳುವ ವಿನಯವೇ ಶರಣಾಗತಿ. ಈ 3 ಮನವಿಗಳು ನಮ್ಮ ದೃಷ್ಟಿಯನ್ನ ನಮ್ಮ ಸಣ್ಣ ಜಗತ್ತಿನಿಂದ ದೇವರ ದೊಡ್ಡ ಯೋಜನೆಗೆ ತಿರುಗಿಸ್ತವೆ. ನಮ್ಮ ಆದ್ಯತೆಗಳನ್ನ ಇದು ಸರಿಪಡಿಸ್ತವೆ. ಎಕ್ಸಾಕ್ಟ್ಲಿ. ನೀವೇಳುದು ನಿಜ. ಈ ದೃಷ್ಟಿಕೋನವು ಪ್ರಾರ್ಥನೆಯನ್ನ ಕೇವಲ ನಮ್ಮ ಅಗತ್ಯಗಳನ್ನ ಪೂರೈಸುವ ಸಾಧನವಾಗಿ ನೋಡೋ ಬದಲು ನಮ್ಮ ಆದ್ಯತೆಗಳನ್ನ ಮರುಹೊಂದಿಸುವ ಒಂದು ವ್ಯಾಯಾಮವನ್ನಾಗಿ ಮಾಡುತ್ತೆ. ದೇವರ ಮಹಿಮೆಗೆ ಮೊದಲ ಆದ್ಯತೆ ಕೊಟ್ಟ ನಂತರ ಪ್ರಾರ್ಥನೆಯು ನಮ್ಮ ದೈನಂದಿನ ಬದುಕಿನ ಕಡೆಗೆ ತಿರುಗುತ್ತೆ. ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ನೀಡಿರಿ. ಹೌದು. ಈ ಸಾಲು ತುಂಬ ಸರಳವಾಗಿ ಕಾಣಿಸುತ್ತೆ, ಆದ್ರೆ ಅನುದಿನದ ಅನ್ನೋ ಪದಕ್ಕೆ ವಿಶೇಷವಾದ ಅರ್ಥವಿದೆ ಅಲ್ವಾ? ಖಂಡಿತ ಇದೆ. ಆ ಪದದ ಮೇಲೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ಇದು ಕೇವಲ ಇಂದಿನ ಊಟವನ್ನು ಕೇಳುವುದಲ್ಲ. ಓಕೆ. ಇದು ಪ್ರತಿದಿನವೂ ದೇವರ ಮೇಲೆ ಅವಲಂಬಿತರಾಗಿರುವುದನ್ನು ಸಂಕೇತಿಸುತ್ತೆ. ನಾಳೆಗಾಗಿ ಹೆಚ್ಚು ಸಂಪತ್ತನ್ನು ಕೂಡಿಹಾಕುವ ಬದಲು ಇಂದಿನ ಅಗತ್ಯಗಳನ್ನು ದೇವರು ಪೂರೈಸುತ್ತಾನೆ ಎಂಬ ನಂಬಿಕೆಯನ್ನು ಇದು ಕಲಿಸುತ್ತೆ. ಅಂದ್ರೆ ಕೇವಲ ಭೌತಿಕ ಆಹಾರ ಅಲ್ಲ. ಅಲ್ಲ, ನಮ್ಮ ಆತ್ಮಕ್ಕೆ ಬೇಕಾದ ಶಕ್ತಿ, ಜ್ಞಾನ, ಧೈರ್ಯ ಎಲ್ಲವನ್ನೂ ಒಳಗೊಂಡಿದೆ. ಮೂಲ ಗ್ರೀಕ್ ಪದ ಎಪಿಯೋಸಿಯೋಸ್ ಅನ್ನೋದು ಭಾಷಾಂತರಿಸೋದು ಸ್ವಲ್ಪ ಕಷ್ಟ. ಕೆಲವರು ದೈನಂದಿನ ಅಂತಾರೆ, ಇನ್ನು ಕೆಲವರು ನಾಳೆಗೆ ಬೇಕಾದ ಅಥವಾ ಅತಿ ಅವಶ್ಯಕವಾದ ಅಂತಾನೂ ಅರ್ಥೈಸ್ತಾರೆ. ಒಟ್ಟಿನಲ್ಲಿ ಇದು ನಮ್ಮ ಅತಿಯಾದ ಆತಂಕವನ್ನು ಕಡಿಮೆ ಮಾಡಿ ವರ್ತಮಾನದಲ್ಲಿ ದೇವರನ್ನು ನಂಬಲು ಪ್ರೇರೇಪಿಸುತ್ತೆ. ಇದು ಇವತ್ತಿನ ಕಾಲಕ್ಕೆ ಬಹಳ ಪ್ರಸ್ತುತ. ನಾವು ವಾರಗಟ್ಲೆ ತಿಂಗಳುಗಟ್ಲೆ ಯೋಜನೆ ಹಾಕ್ತೀವಿ, ಆದರೆ ಇಂದಿನ ಅಗತ್ಯಕ್ಕೆ ಮಾತ್ರ ಕೇಳುವುದು. ಒಂದು ರೀತಿಯಲ್ಲಿ ನಮ್ಮ ಆತಂಕವನ್ನು ದೇವರಿಗೆ ಒಪ್ಪಿಸ್ಕೊಟ್ಟ ಹಾಗೆ. ಹೌದು. ಸರಿ, ಇಲ್ಲಿಂದ ನಾವು ಪ್ರಾರ್ಥನೆಯ ಕೇಂದ್ರ ಭಾಗಕ್ಕೆ ಬರ್ತೀವಿ. ಬಹುಶಃ ಅತ್ಯಂತ ಕಠಿಣವಾದ ಭಾಗ, ಕ್ಷಮೆಯ ಭಾಗ. ಹೌದು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ. ಈ ಸಾಲು ಯಾವಾಗಲೂ ನನಗೆ ಒಂದು ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳು ಭಾಗದಂತೆ ಅನಿಸುತ್ತೆ. ಹೌದು, ಒಂದು ಕಂಡೀಷನ್ ತರ ಕೇಳಿಸುತ್ತೆ. ಹೌದು, ನೇರವಾದ ಒಂದು ಕಂಡೀಷನ್. ಖಂಡಿತ. ಮತ್ತಿದನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆಯೂ ಹೆಚ್ಚು. ದೇವರು ಇಲ್ಲಿ ಒಬ್ಬ ವ್ಯಾಪಾರಿಯಂತೆ ವರ್ತಿಸ್ತಿದ್ದಾನಾ? ಅದೇ, ನೀನು ಮೊದಲು ಕ್ಷಮಿಸೋ, ಆಮೇಲೆ ನಾನು ನಿನ್ನನ್ನು ಕ್ಷಮಿಸ್ತೀನಿ ಅನ್ನೋ ವ್ಯವಹಾರವೇ ಇದು. ಮೂಲಗಳ ವಿಶ್ಲೇಷಣೆಯ ಪ್ರಕಾರ ಇದರ ಅರ್ಥ ಅದಲ್ಲ. ವಿಷಯ ಅದಕ್ಕಿಂತ ಹೆಚ್ಚು ಆಳವಾಗಿದೆ. ಹೇಗೆ? ಕಲ್ಪಿಸ್ಕೊಳ್ಳಿ, ನಿಮ್ಮ ಕೈಯನ್ನು ನೀವು ಬಿಗಿಯಾಗಿ ಮುಷ್ಟಿ ಹಿಡಿದುಕೊಂಡಿದ್ದೀರಿ. ಸರಿ. ಆ ಮುಷ್ಟಿಯೊಳಗೆ ದ್ವೇಷ, ಕೋಪ, ನೋವನ್ನು ಇಟ್ಕೊಂಡಿದ್ದೀರಿ. ಈಗ ಯಾರಾದ್ರೂ ಬಂದು ನಿಮ್ಮ ಕೈಗೆ ಒಂದು ಸುಂದರವಾದ ಉಡುಗೊರೆಯನ್ನು ಕೊಡಲು ಪ್ರಯತ್ನಿಸಿದರೆ ನೀವು ಅದನ್ನು ಸ್ವೀಕರಿಸಲು ಸಾಧ್ಯವೇ? ಸಾಧ್ಯವಿಲ್ಲ. ನನ್ನ ಕೈ ಮುಚ್ಚಿದೆ. ಅದೇ ರೀತಿ ನಮ್ಮ ಹೃದಯದಲ್ಲಿ ನಾವು ಬೇರೆಯವರ ಬಗ್ಗೆ ದ್ವೇಷವನ್ನು ಇಟ್ಕೊಂಡಾಗ ನಮ್ಮ ಹೃದಯ ಒಂದು ಮುಚ್ಚಿದ ಮುಷ್ಟಿಯಂತೆ ಆಗಿಬಿಡುತ್ತೆ. ದೇವರು ತನ್ನ ಕ್ಷಮೆ ಎಂಬ ವರಪ್ರಸಾದವನ್ನೂ ನೀಡಲು ಸಿದ್ಧನಿದ್ದರೂ ಅದನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ನಮ್ಮ ಹೃದಯವೇ ಇರೋದಿಲ್ಲ. ಓಹ್, ಅಂದ್ರೆ ದೇವರು ನಿರಾಕರಿಸುತ್ತಿಲ್ಲ? ಇಲ್ಲ. ನಮ್ಮ ಕ್ಷಮಿಸದ ಮನೋಭಾವವೇ ದೇವರ ಕ್ಷಮೆಯನ್ನು ತಡೆಹಿಡಿಯುವ ತಡೆಯಾಗಿ ಪರಿಣಮಿಸುತ್ತೆ. ಸರಿ ಸರಿ. ನಾವು ಇತರರನ್ನು ಕ್ಷಮಿಸಿದಾಗ ನಾವು ಆ ಮುಷ್ಟಿಯನ್ನು ತೆರೆಯುತ್ತೇವೆ. ಆಗ ದೇವರ ಕ್ಷಮೆ ನಮ್ಮೊಳಗೆ ಹರಿಯಲು ಸಾಧ್ಯವಾಗುತ್ತೆ. ವಾವ್, ಇದು ದೃಷ್ಟಿಕೋನವನ್ನೇ ಬದಲಾಯಿಸುವ ವಿವರಣೆ. ಕೇಳಲು ಸುಲಭ, ಆದರೆ ಆಚರಣೆಯಲ್ಲಿ ತರುವುದು ಖಂಡಿತ ಕಷ್ಟ. ಟ್ರಾಫಿಕ್ನಲ್ಲಿ ಯಾರಾದರೂ ನಮ್ಮನ್ನು ಅಡ್ಡಗಟ್ಟಿ ಹೋದಾಗಲೂ ಅವರನ್ನು ಕ್ಷಮಿಸುವುದು ಅಷ್ಟು ಸುಲಭವಲ್ಲ. ಇನ್ನು ದೊಡ್ಡ ದ್ರೋಹಗಳನ್ನು ಕ್ಷಮಿಸುವುದು ಹೇಗೆ? ಹೌದು. ಈ ಪ್ರಾರ್ಥನೆಯನ್ನು ಮುಗಿಸಿದ್ದ ತಕ್ಷಣ 14 ಮತ್ತು 15ನೇ ವಾಕ್ಯಗಳಲ್ಲಿ ಯೇಸು ಬೇರೆ ಯಾವುದೇ ವಿಷಯದ ಬಗ್ಗೆ ಮಾತಾಡದೆ ನೇರವಾಗಿ ಮತ್ತೆ ಕ್ಷಮೆಯ ಬಗ್ಗೆಯೇ ಒತ್ತಿ ಹೇಳ್ತಾರೆ. ಹೌದು. ನೀವು ಇತರರನ್ನು ಕ್ಷಮಿಸಿದ್ರೆ ನಿಮ್ಮ ತಂದೆಯೂ ನಿಮ್ಮನ್ನು ಕ್ಷಮಿಸುವರು, ಕ್ಷಮಿಸಿದಿದ್ರೆ ಅವರು ಕ್ಷಮಿಸುವುದಿಲ್ಲ ಅಂತ. ಈ ವಿಷಯ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಪ್ರಾರ್ಥನೆಯ ರಚನೆಯಲ್ಲಿಯೂ ಕ್ಷಮೆಯ ಮನವಿ ಮಧ್ಯದಲ್ಲಿದೆ ಮತ್ತು ಪ್ರಾರ್ಥನೆಯ ನಂತರ ತಕ್ಷಣವೇ ಅದರ ಬಗ್ಗೆ ಮತ್ತೆ ವಿವರಣೆ ಇದೆ. ಇದು ಇಡೀ ಬೋಧನೆಯ ಅಡಿಪಾಯ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಕ್ಷಮೆ ಇಲ್ಲದೆ ನಿಜವಾದ ಸಂಬಂಧ ಅಸಾಧ್ಯ ಅನ್ನೋದು ಇದರ ಮೂಲ ಸಂದೇಶ. ಖಂಡಿತವಾಗಿಯೂ. ಸರಿ,
ಪ್ರಾರ್ಥನೆಯ ಕೊನೆಯ 2 ಮನವಿಗಳು ರಕ್ಷಣೆಗಾಗಿವೆ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ ಮತ್ತು ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಮೊದಲ ನೋಟಕ್ಕೆ ದೇವರು ನಮ್ಮನ್ನ ಯಾಕೆ ಶೋಧನೆಗೆ ಒಳಪಡಿಸ್ತಾನೆ ಅನ್ನೋ ಪ್ರಶ್ನೆ ಬರಬಹುದು. ಇಲ್ಲಿನ ಶೋಧನೆ ಎಂಬ ಪದವನ್ನು ಪರೀಕ್ಷೆ ಅಥವಾ ಕಷ್ಟದ ಸಂದರ್ಭ ಅಂತ ಅರ್ಥೈಸ್ಕೊಳ್ಬೇಕು. ಓಕೆ. ಪಾಪ ಮಾಡಲು ಪ್ರಚೋದಿಸುವ ಸನ್ನಿವೇಶಗಳಿಂದ ನಮ್ಮನ್ನು ದೂರವಿಡು ಮತ್ತು ಒಂದು ವೇಳೆ ಅಂತಹ ಸಂದರ್ಭಗಳು ಬಂದರೂ ಅದರಲ್ಲಿ ಸೋತು ಹೋಗದಂತೆ ಶಕ್ತಿ ಕೊಡುವಂತ. ಹೌದು, ಹಾಗೆ ಕೇಳಿಕೊಳ್ಳುವುದು. ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಎಂಬುದು ಕೇವಲ ಕೆಟ್ಟ ಘಟನೆಗಳಿಂದ ರಕ್ಷಣೆ ಕೇಳುವುದಲ್ಲ, ಬದಲಿಗೆ ದುಷ್ಟಶಕ್ತಿಗಳಿಂದ ಅಂದ್ರೆ ಸೈತಾನನ ಪ್ರಭಾವದಿಂದ ನಮ್ಮನ್ನು ಕಾಪಾಡು ಎಂದು ಬೇಡುವುದಾಗಿದೆ. ಇದು ನಮ್ಮ ದೌರ್ಬಲ್ಯವನ್ನು ಒಪ್ಪಿಕೊಳ್ಳುವ ಕ್ರಿಯೆ. ಹೌದು, ಮತ್ತು ರಕ್ಷಣೆಗಾಗಿ ದೇವರ ಮೇಲೆ ನಾವು ಎಷ್ಟು ಅವಲಂಬಿತರಾಗಿದ್ದೇವೆ ಎಂಬುದನ್ನು ಒಪ್ಪಿಕೊಳ್ಳುವ ಕ್ರಿಯೆ. ಹಾಗಾದ್ರೆ ಈ ಎಲ್ಲಾ ಅಂಶಗಳನ್ನು ಒಟ್ಟಿಗೆ ಸೇರಿಸಿದರೆ ಈ ಪ್ರಾರ್ಥನೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು? ಇದು ಕೇವಲ ಭಾನುವಾರ ಚರ್ಚ್ನಲ್ಲಿ ಹೇಳೋ ಮಂತ್ರವಲ್ಲ ಅಂತ ಸ್ಪಷ್ಟವಾಯಿತು. ಹೌದು. ಇದನ್ನು ಬದುಕುವುದು ಹೇಗೆ? ಮೊದಲನೆಯದಾಗಿ ಈ ಪ್ರಾರ್ಥನೆ ಆತ್ಮಾವಲೋಕನಕ್ಕೆ ಒಂದು ಸಾಧನವಾಗಬೇಕು. ಪ್ರತಿಸಲ ನಮ್ಮ ತಂದೆಯೇ ಎಂದು ಹೇಳುವಾಗ ಜಗತ್ತಿನ ಎಲ್ಲರೂ ನಮ್ಮ ಸಹೋದರ ಸಹೋದರಿಯರು ಎಂಬ ಭಾವನೆ ಮೂಡಬೇಕು. ಹಾಗೆ ನೋಡಿದಾಗ ಬೇರೆಯವರನ್ನು ದ್ವೇಷಿಸುವುದು ಹೇಗೆ ಸಾಧ್ಯ? ನಿಜ. ಎರಡನೇದಾಗಿ ನಾವು ಕ್ಷಮಿಸುವ ಪ್ರಕಾರ ನಮ್ಮನ್ನು ಕ್ಷಮಿಸಿ ಎಂದು ಹೇಳುವಾಗ ನಾವು ಪ್ರಾಮಾಣಿಕವಾಗಿ ನಮ್ಮನ್ನು ಕೇಳಿಕೊಳ್ಬೇಕು. ನನ್ನ ಹೃದಯದಲ್ಲಿ ಯಾರ ಬಗ್ಗೆ ಆದರೂ ದ್ವೇಷವಿದೆಯೇ? ನಾನು ನಿಜವಾಗಿಯೂ ಕ್ಷಮಿಸಿದ್ದೇನೆಯೇ ಅಂತ. ಹೌದು. ಒಂದು ವೇಳೆ ಕ್ಷಮಿಸದೇ ಇದ್ರೆ ಆ ಸಾಲನ್ನು ಹೇಳುವುದು ಬರೀ ಯಾಂತ್ರಿಕ ಕ್ರಿಯೆಯಾಗುತ್ತೆ. ನಿಜ. ಹಾಗೆಯೇ ನಿಮ್ಮ ಚಿತ್ತ ನೆರವೇರಲಿ ಎಂದು ಹೇಳುವುದು, ಇದು ನಮ್ಮ ಪ್ರಾರ್ಥನೆಗಳ ಸ್ವರೂಪವನ್ನೇ ಬದಲಿಸಬೇಕು. ಖಂಡಿತ. ಎಷ್ಟೋ ಸಲ ನಮ್ಮ ಪ್ರಾರ್ಥನೆಗಳು ದೇವರಿಗೆ ಏನು ಮಾಡಬೇಕು ಅಂತ ಆದೇಶ ನೀಡುವ ಒಂದು ಪಟ್ಟಿಯಂತಿರುತ್ತವೆ. ನನಗೆ ಇದು ಬೇಕು ಅದು ಬೇಕು ಅಂತ. ಹೌದು ಹೌದು. ಆದರೆ ಈ ಪ್ರಾರ್ಥನೆಯು ನಮ್ಮನ್ನು ದೇವರ ಯೋಜನೆಗೆ ಒಪ್ಪಿಸಿಕೊಡಲು, ಶರಣಾಗತಿಯ ಮನೋಭಾವವನ್ನು ಬೆಳೆಸಿಕೊಳ್ಳಲು ಕಲಿಸುತ್ತೆ. ನನ್ನ ಯೋಜನೆಗಿಂತ ನಿನ್ನ ಯೋಜನೆ ಶ್ರೇಷ್ಠ ಎಂದು ಒಪ್ಪಿಕೊಳ್ಳುವ ವಿನಯವನ್ನ ಕಲಿಸುತ್ತೆ. ಸಂಪೂರ್ಣವಾಗಿ ಸರಿ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಪ್ರಾರ್ಥನೆಯು ಆಧ್ಯಾತ್ಮಿಕ ಮತ್ತು ಭೌತಿಕ ಅಗತ್ಯಗಳ ನಡುವೆ ಒಂದು ಅದ್ಭುತವಾದ ಸಮತೋಲನವನ್ನ ಸಾಧಿಸುತ್ತೆ. ಒಂದೆಡೆ ದೇವರ ಮಹಿಮೆ, ಆತನ ಸಾಮ್ರಾಜ್ಯ, ಕ್ಷಮೆಯಂತಹ ಉನ್ನತ ಆಧ್ಯಾತ್ಮಿಕ ಮೌಲ್ಯಗಳಿವೆ. ಮತ್ತೊಂದೆಡೆ ಅನುದಿನದ ಆಹಾರ, ಶೋಧನೆಯಿಂದ ರಕ್ಷಣೆಯಂತಹ ಪ್ರಾಪಂಚಿಕ ಅಗತ್ಯಗಳೂ ಇವೆ. ಹೌದು. ಇದೇ ಕಾರಣಕ್ಕೆ ಇದನ್ನು ಕ್ರೈಸ್ತ ಜೀವನದ ನೀಲನಕ್ಷೆ ಅಂತ ಕರೆಯೋದು. ಇದು ದೇವರನ್ನು ಹೇಗೆ ಪ್ರೀತಿಸಬೇಕು, ನಮ್ಮ ಸುತ್ತಲಿನ ಜನರನ್ನು ಹೇಗೆ ಕ್ಷಮಿಸಬೇಕು ಮತ್ತು ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಹೇಗೆ ಒಪ್ಪಿಸಿಕೊಡಬೇಕು ಅಂತ ಕಲಿಸುವ ಒಂದು ಪರಿಪೂರ್ಣ ಮಾರ್ಗದರ್ಶಿ. ನಾವು ಒಂದು ಸರಳ ಪ್ರಾರ್ಥನೆಯೊಂದಿಗೆ ಚರ್ಚೆ ಆರಂಭಿಸಿ ಈಗ ಜೀವನದ ಒಂದು ಸಂಪೂರ್ಣ ಮಾರ್ಗದರ್ಶಿಯನ್ನೇ ನೋಡಿದ್ದೇವೆ. ಹೌದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕರ್ತೃವಿನ ಪ್ರಾರ್ಥನೆಯು ಒಂದು ಆಚರಣೆಗಿಂತ ಹೆಚ್ಚಾಗಿ ದೇವರೊಂದಿಗಿನ ಒಂದು ಸಂಬಂಧವನ್ನು ಪ್ರತಿಬಿಂಬಿಸುತ್ತೆ. ಅದರ ರಚನೆಯಲ್ಲಿ ನಮ್ಮ ಅಗತ್ಯಗಳಿಗಿಂತ ದೇವರಿಗೆ ಮೊದಲ ಸ್ಥಾನ ನೀಡಿರುವುದು ನಮ್ಮ ಆದ್ಯತೆಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತೆ. ನಿಜ. ಮತ್ತು ಅಂತಿಮವಾಗಿ ಇತರರನ್ನು ಕ್ಷಮಿಸುವುದು ಈ ಪ್ರಾರ್ಥನೆಯ ಕೇಂದ್ರ ಸವಾಲು ಮತ್ತು ಕ್ರೈಸ್ತ ಜೀವನದ ಅನಿವಾರ್ಯ ಭಾಗವಾಗಿದೆ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರ ಮನಸ್ಸಿನಲ್ಲಿ ಒಂದು ಚಿಂತನೆಯನ್ನು ಬಿಡಲು ಇಷ್ಟಪಡುತ್ತೇನೆ. ಹೇಳಿ. ಗಮನಿಸಿ, ಈ ಪ್ರಾರ್ಥನೆಯು ಅನುದಿನದ ಆಹಾರವನ್ನು ಕೇಳುವ ಮೂಲಕ ವರ್ತಮಾನದ ಮೇಲೆ ಅಂದ್ರೆ ಇಂದಿನ ಮೇಲೆ ಗಮನ ಹರಿಸುತ್ತೆ. ಸರಿ. ಆದ್ರೆ ಅದೇ ಸಮಯದಲ್ಲಿ ದೇವರ ಸಾಮ್ರಾಜ್ಯ ಬರಲಿ ಎಂದು ಕೇಳುವ ಮೂಲಕ ಒಂದು ಉತ್ತಮ ಭವಿಷ್ಯದ ಭರವಸೆಯನ್ನು ವ್ಯಕ್ತಪಡಿಸುತ್ತೆ. ವರ್ತಮಾನ ಮತ್ತು ಭವಿಷ್ಯ. ಹೌದು. ಇದು ನಮ್ಮ ಜೀವನದಲ್ಲಿ ಒಂದು ಸೂಕ್ಷ್ಮವಾದ ಒತ್ತಡವನ್ನು ಸೃಷ್ಟಿಸುತ್ತೆ. ಇಂದಿನ ದಿನದಲ್ಲಿ ತೃಪ್ತಿಯಿಂದ ಬದುಕುವುದು ಮತ್ತು ಉತ್ತಮ ನಾಳೆಗಾಗಿ ಹಂಬಲಿಸುವುದು. ಸರಿ. ಇಂದಿನ ಸಂತೃಪ್ತಿ ಮತ್ತು ನಾಳಿನ ಶ್ರೇಯಸ್ಸಿಗಾಗಿನ ಹಂಬಲ, ಈ ದೈನಂದಿನ ಒತ್ತಡವನ್ನು ಒಬ್ಬರು ತಮ್ಮ ಜೀವನದಲ್ಲಿ ಹೇಗೆ ಸಮತೋಲನಗೊಳಿಸಬಹುದು? ಇದು ನಾವು ಆಲೋಚಿಸಬೇಕಾದ ವಿಷಯ. ಹೌದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.